Hello everyone, I am going to discuss about 3 wrong postures while sitting in front of your laptops. Okay, the first thing is too many people are complaining me about their neck and shoulder pain by using their laptops. So, ಏನು ಮಾಡಬೇಕಂದ್ರೆ ಹೆಂಗೆ ಕುತ್ಕೊಂಡು ಕೆಲಸ ಮಾಡಬೇಕಂದ್ರೆ ವಿ ಶುಡ್ ನಾಟ್ ಸಿಟ್ ಲೈಕ್ ದಿಸ್. ಈ ಥರ ಫೋಲ್ಡ್ ಮಾಡಿ ಟೇಬಲ್ ಮೇಲೆ ಹಿಂಗೆ ರೆಸ್ಟ್ ಮಾಡಿ ಸ್ಟೂಪ್ಡ್ ಪೊಸಿಷನಲ್ಲಿ ಹಿಂಗೆ ರೆಸ್ಟ್ ಮಾಡಿ ಕುತ್ಕೋಬಾರ್ದು. ಸ್ಟ್ರೈಟ್ ಆಗಿ ಹಿಂಗೆ ರೆಸ್ಟ್ ಮಾಡಿ ಕುತ್ಕೋಬೇಕು. ಯು ಹ್ಯಾವ್ ಟು ಸ್ಟಿಟ್ ಇನ್ ಎ ಎರೆಕ್ಟ್ ಪೊಸಿಷನಲ್ಲಿ ಕುತ್ಕೋಬೇಕು. ಆ್ಯಂಡ್ ಡ್ಯೂ ಟು ದಿಸ್ ಅಂದರೆ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಕೂತಿದ್ರೆ ಏನಾಗುತ್ತೆ ಅಂದರೆ ಕತ್ತತ್ರ ಇಲ್ಲಿ ಟ್ರೆಪಿಜೈಟಿಸ್ ಅಂತ ಒಂದು ಮಸಿಲ್ ಬರುತ್ತೆ. ಆ ಟ್ರೆಪಿಜೈಟಿಸ್ ಮಸಿಲಿಂದ ಪ್ರೆಷರ್ ಜಾಸ್ತಿ ರಿಲೀಸ್ ಆಗಲ್ಲ, ಸ್ಟ್ರೆಚ್ ಆಗಿಬಿಡುತ್ತೆ. ಅದು ಸ್ಟ್ರೆಚ್ ಆಗಿ ಯು ವಿಲ್ ಗೆಟ್ ಲಾಟ್ ಆಫ್ ನೆಕ್ ಪೇನ್. ನೆಕ್ ಪೇನ್ ಬರುತ್ತೆ. ಆ್ಯಂಡ್ ಶೋಲ್ಡರ್ ಮೇಲೆ ಹಿಂಗೆ ಕೂತ್ಕೊಂಡವಾಗ ಏನಾಗುತ್ತೆ ಅಂದರೆ ಶೋಲ್ಡರ್ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ you will have lot of pressure on your shoulder and neck. So don't sit in a stupid position like this. Always sit in a erected position. And the second thing, always use ಈ ಥರ ಚೈರ್. ಅಂದರೆ ಲೋ ಬ್ಯಾಕ್ ಪೇನ್ ಬರಬಾರ್ದು ಅಂದರೆ ಯೂಸ್ ಆಲ್ವೇಸ್ ಬ್ಯಾಕ್ ಸಪೋರ್ಟ್ ಚೈರ್ನ ಯೂಸ್ ಮಾಡಬೇಕು. ಓಕೆ, ಕಂಪ್ಲೀಟ್ ಆಗಿ ಕತ್ತು ಬ್ಯಾಕ್ ಎಲ್ಲ ಲೋ ಬ್ಯಾಕ್ ಆಲ್ಸೋ ಶುಡ್ ಕವರ್. ಈ ಥರ ಈ ಚೈರ್ನ ಯೂಸ್ ಮಾಡಬೇಕು. ಏನಾಗುತ್ತೆ ಅಂದರೆ ಹಾಫ್ ಚೈರ್ಸ್ ವಿತೌಟ್ ಯೂಸಿಂಗ್ ಎರ್ಗೊನಾಮಿಕ್ ಚೈರ್ಸ್ ಏನಾಗುತ್ತೆ ಅಂದರೆ ಪೀಪಲ್ ವಿಲ್ ಬಿ ಕಂಪ್ಲೇನಿಂಗ್ ಆಫ್ ಲಾಟ್ ಆಫ್ ಬ್ಯಾಕ್ ಪೈನ್ ಅಂದರೆ ತುಂಬ ಬ್ಯಾಕ್ ಪೈನ್ ಬರುತ್ತೆ ಅವ್ರಿಗೆ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ ಮಂಡಿನ ಈ ಥರ ಫೋಲ್ಡ್ ಮಾಡಿ ಕೆಳಗಡೆ ಸ್ಟ್ಯಾಂಡ್ ಮೇಲೆ ಕಾಲು ಈ ಥರ ಕುತ್ಕೋಬಾರ್ದು, ಕಾಲ್ ಮೇಲೆ ಇರಬಾರ್ದು. ಏನಾಗುತ್ತೆ ಅಂದರೆ ಲಿಗಮೆಂಟ್ ಸ್ಟ್ರೆಚ್ ಜಾಸ್ತಿ ಹಿಂಗೆ ಸ್ಟ್ರೆಚ್ ಆಗಿ ಇಮಿಡಿಯೇಟ್ಲಿ ಸಡನ್ ಆಗಿ ವಾಟ್ ಯು ವಿಲ್ ಡೂ ವಿಲ್ ಬಿ ವೇಕಿಂಗ್ ಅಪ್ ಲೈಕ್ ದಿಸ್. ಸಡನ್ ಆಗಿ ಹಿಂಗೆ ಎದೊಳ್ತಾರೆ. ಹಂಗೆ ಎದೊಳ್ಳುವಾಗ ತುಂಬ ಲೈಕ್ ಆ ಲಿಗಮೆಂಟ್ ಸ್ಟ್ರೆಚ್ ಆಗಿ ಜಾಸ್ತಿ ನೀ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಬಿ ಕಂಪ್ಲೇನಿಂಗ್ ಆಫ್ ನೀ ಪೈನ್ ಆಲ್ಸೋ. ಇದು ಆಗಬಾರ್ದು ಅಂದರೆ ಆಲ್ವೇಸ್ ಸಿಟ್ ಇನ್ ಎ ಎರೆಕ್ಟ್ ಪೊಸಿಷನ್. ಎರೆಕ್ಟ್ ಪೊಸಿಷನಲ್ಲಿ ಕುತ್ಕೊಳ್ಳಿ ಸ್ಟ್ರೈಟ್ ಆಗಿ. ಕಂಪ್ಲೀಟ್ ಆಗಿ ಎಲ್ಬೋನ ಟೇಬಲ್ ಮೇಲೆ ರೆಸ್ಟ್ ಮಾಡಿ ಈ ಥರ ರೆಸ್ಟ್ ಮಾಡಿ. ಈ ಥರ ರೆಸ್ಟ್ ಮಾಡಬೇಡಿ. ಮೌಸ್ನು ಕಂಪ್ಲೀಟ್ ಆಗಿ ಯುವರ್ ಎಲ್ಬೋ ಆಲ್ಸೋ ಶುಡ್ ಪ್ಲೇಸ್ ಆನ್ ದ ಟೇಬಲ್ ವೈಲ್ ವರ್ಕಿಂಗ್. ಕಂಪ್ಲೀಟ್ ಆಗಿ ವರ್ಕ್ ಮಾಡಿ. ಆ್ಯಂಡ್ ಕೀಬೋರ್ಡ್ನು ನೀವೇನಾದರೂ ಲ್ಯಾಪ್ಟಾಪ್ನ ಏನಾದರೂ ಯೂಸ್ ಮಾಡಿದರೆ like use complete your elbow should rest on the table and you should be working like this. Follow all these ergonomics, then definitely you will not be complaining of neck pain, low back pain and knee pain. Thank you.